ಅವನು ನಾನು ನನ್ನ ಬಾಸ್ ಜೊತೆ ಮೋಸ ಮಾಡ್ತೀನಿ ಅಂತ ಆರೋಪಿಸಿದ. ಆದರೆ ನಿಜವಾಗಿ ರಹಸ್ಯ ಹೊಂದಿದ್ದು ಅವನೇ. ನಾನು ಅನ್ಮಮೂಲಿ ವರ್ಷದ ಸ್ಟೂಡೆಂಟ್ ಟೀಚರ್. ನನ್ನ ಭಾವಿ ಪತಿಗೆ ನಾನು ನನ್ನ ಮೆಂಟರ್ ಜೊತೆ ಸಂಬಂಧದಲ್ಲಿ ಇದ್ದೇನೆ ಎಂಬ ದೃಢ ನಂಬಿಕೆ ಬಂದಿತ್ತು. ಅವನು ಸಂಪೂರ್ಣವಾಗಿ ಹುಚ್ಚನಾದ. ಕ್ಲಾಸ್ ನಡೆಯುವಾಗ ಅವನು ನನಗೆ ಸತತವಾಗಿ ಮೆಸೇಜ್ ಮಾಡುತ್ತಿದ್ದನು. ಅವನು ನನ್ನನ್ನು ಸುಳ್ಳಗಾರ್ತಿ ಎಂದು ಕರೆದನು. ನಾನು ಬೇರೆ ಪುರುಷರ ಜೊತೆ ಇರಬಾರದು ಎಂಬ ಕಾರಣಕ್ಕಾಗಿ ನನ್ನ ಟೀಚಿಂಗ್ ಸರ್ಟಿಫಿಕೇಷನ್ ಬಿಟ್ಟುಬಿಡಬೇಕೆಂದು ಅವನು ಒತ್ತಾಯಿಸಿದನು. ಒಂದು ರಾತ್ರಿ ಅವನು ನಿಯಂತ್ರಣ ತಪ್ಪಿ ಗೋಡೆಗೆ ಗುದ್ದಿ ರಂಧ್ರ ಮಾಡಿದರು. ನಾನು ಭಯದಿಂದ ನನ್ನ ತಂಗಿಯ ಮನೆಗೆ ಓಡಿಹೋದೆ. ಅವನ ಹಿಂದಿನ ಸಂಬಂಧದಿಂದಾಗಿ ಅವನಿಗೆ ನಂಬಿಕೆಯ ಸಮಸ್ಯೆಗಳಿದ್ದವು. ಆದ್ದರಿಂದ ನಾನು ಅವನನ್ನು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸಿದೆ. ನಾನು ಅವನ ನೋವನ್ನು ಗುಣಪಡಿಸಲು ಸಹಾಯ ಮಾಡಬಲ್ಲೆ ಎಂದುಕೊಂಡಿದ್ದೆ. ಆದರೆ ನಂತರ ನಾನು ನನ್ನ ಫೇಸ್‌ಬುಕ್‌ನ ಅದರ್ ಫೋಲ್ಡರ್ ಅನ್ನು ಪರಿಶೀಲಿಸಿದೆ. ಒಬ್ಬ ಹುಡುಗಿ ನನಗೆ ಕೆಲವು ಸ್ಕ್ರೀನ್‌ಶಾಟ್‌ಗಳನ್ನು ಕಳುಹಿಸಿ ಮೆಸೇಜ್ ಮಾಡಿದ್ದಳು. ನಾನು ನನ್ನ ಬಾಸ್ ಜೊತೆ ಮಲಗುತ್ತಿದ್ದೇನೆ ಎಂದು ಆರೋಪಿಸುತ್ತಿದ್ದ ನನ್ನ ಆ ನಿಷ್ಠಾವಂತ ಭಾವಿ ಪತಿ ಟಿಂಡರ್‌ನಲ್ಲಿ ಅಪರಿಚಿತರೊಂದಿಗೆ ಅಶ್ಲೀಲ ಚಾಟ್ ಮಾಡುತ್ತಿದ್ದನು. ಆ ಕಪಟತನವು ನನಗೆ ಅಸಹ್ಯ ಉಂಟುಮಾಡಿತು. ನಾನು ನನ್ನ ಸಾಮಾನುಗಳನ್ನು ತೆಗೆದುಕೊಳ್ಳಲು ವಾಪಸ್ ಹೋದೆ. ಅವನು ಬೇಡಿಕೊಂಡನು. ಅವನು ಅತ್ತನು. ನಾನು ಹೋಗಬಾರದು ಎಂದು ಅವನು ಆತ್ಮಹತ್ಯೆಯ ಬೆದರಿಕೆ ಕೂಡ ಹಾಕಿದನು. ನಾನು ಅವನ ಈ ನಾಟಕಕ್ಕೆ ಬೀಳಲಿಲ್ಲ. ನಾನು ಪೊಲೀಸರಿಗೆ ಕರೆ ಮಾಡಿ ಅಲ್ಲಿಂದ ಹೊರಟು ಬಂದೆ. ಮದುವೆ ರದ್ದಾಯಿತು. ಉಂಗುರವನ್ನು ಹಿಂತಿರುಗಿಸಿದೆ. ಈಗ ನಾನು ಚಿಪೊಟ್ಲೆ ತಿನ್ನುತ್ತಿದ್ದೇನೆ ಮತ್ತು ವರ್ಷಗಳ ನಂತರ ಮೊದಲ ಬಾರಿಗೆ ನೆಮ್ಮದಿಯಿಂದ ಉಸಿರಾಡುತ್ತಿದ್ದೇನೆ.